ಈ ನಡುವೆ ಮೆಟ್ರೋ ಸವಾರರಿಗೆ ಒಂದು ಸುದ್ದಿ ಇದೆ. ನಾಡಿದ್ದು ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ 2 ಗಂಟೆ ಮೆಟ್ರೋ ಸಂಚಾರ ಇರೋದಿಲ್ಲ. ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ತನಕ 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಇರೋದಿಲ್ಲ. ಆಮೇಲೆ ಟ್ರಿನಿಟಿ MG ರಸ್ತೆ ನಿರ್ಮಾಣ ನಡುವೆ ಸಂಚಾರ ಸ್ಥಗಿತ. ನೇರಳೆ ಮಾರ್ಗದಲ್ಲಿ ಸಂಚಾರ ಇರೋದಿಲ್ಲ. ನೇರಳೆ ಮಾರ್ಗದಲ್ಲಿ ನಿರ್ವಹಣೆ ಕಾಮಗಾರಿ ಹಿನ್ನೆಲೆ ಸ್ಥಗಿತ. MG ರಸ್ತೆ ಮತ್ತು ಚಲ್ಲಘಟ್ಟ ಹಾಗೂ ಇಂದಿರಾನಗರ ಕಾಡುಗೋಡಿ ನಡುವೆ ಮಾತ್ರ ಮೆಟ್ರೋ ರೈಲು ಸೇವೆ. ನೇರಳೆಯಲ್ಲಿ ಇರುತ್ತೆ, ಆದರೆ ಎಲ್ಲಿರುತ್ತೆ ಅಂತಂದರೆ ನಿಮಗೆ ಟ್ರಿನಿಟಿ MG ರಸ್ತೆ ನಿಲ್ದಾಣ ನಡುವೆ ಸಂಚಾರ ಸ್ಥಗಿತ. ಟ್ರಿನಿಟಿ ಮತ್ತು MG ರಸ್ತೆ ಒಂದು ಸಣ್ಣ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಟ್ರಿನಿಟಿ ಮತ್ತು MG ರಸ್ತೆ ಅಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. MG ರಸ್ತೆ ಮತ್ತು ಚಲ್ಲಘಟ್ಟ ಹಾಗೂ ಇಂದಿರಾನಗರ ಕಾಡುಗೋಡಿ ನಡುವೆ ರೈಲು ಸೇವೆ ಇರುತ್ತೆ. ನಾಡಿದ್ದು ಭಾನುವಾರ 2 ಗಂಟೆಗಳ ಕಾಲ ಮೆಟ್ರೋ ಟ್ರೈನ್ ಇರಲ್ಲ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಕೆಲವರು ಅರ್ಧ ಸತ್ಯವನ್ನು ತೆರಿಗೆ ಕಡಿತ ವಿಚಾರದಲ್ಲಿ ಹೇಳ್ತಾರೆ, ಕಂಪ್ಲೀಟ್ ಆಗಿ ಯಾರು ಹೇಳ್ತಾ ಇಲ್ಲ ಅಂತೇಳಿ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ತಮ್ಮ ಅಹವಾಲನ್ನೇನು ದೆಹಲಿ ನಾಯಕರಿಗೆ, ಕೇಂದ್ರ ನಾಯಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದೀಗ ಹರಿಹರದಲ್ಲಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಏನ್ರಿ ಸುಳ್ಳು? ನಾನು ಹೇಳಿದ್ದೆಲ್ಲ ಸತ್ಯ. ಸುಳ್ಳಾಗಿದ್ದರೆ ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ. ನಾನು BSY ಥರ ಸುಮ್ಮನೆ ತಲೆ ಅಲ್ಲಾಡಿಸ್ಬೇಕಾ? ಅವ್ರು ಹೇಳಿದ್ದನ್ನು ಕೇಳ್ಕೊಂಬರ್ಬೇಕಾ? ನಮ್ಮಲ್ಲಿ 25 MPಗಳಿದಾರಲ್ಲ, ನಾನು ಹೇಳಿದ್ದು ಸುಳ್ಳಾದರೆ ರಾಜಕೀಯ ಬಿಟ್ಟು ಬಿಡ್ತೀನಿ. ಇದು ಭಾಳ ದೊಡ್ಡ ಹೇಳಿಕೆ ಸಿದ್ದರಾಮಯ್ಯನವರಿಂದ. ಈಗ ಕೇಂದ್ರ ನಾಯಕರು ಅಥವಾ BJP ನಾಯಕರು ಅಥವಾ ಕೇಂದ್ರದ ಸಂಬಂಧಪಟ್ಟವರು ಇದರ ಬಗ್ಗೆ ಭಾಳ ಸ್ಪಷ್ಟನೆ ಕೊಡಬೇಕಾಗತ್ತೆ. ಸುಳ್ಳನ್ನು ಯಾವತ್ತೂ ನೀವು ಹೇಳಕ್ಕೆ ಬರೋದಿಲ್ಲ. ನೀವು ರಾಜಕೀಯವಾಗಿ ಯಾವುದನ್ನೇ ಇರ್ಬೋದು, ಅದು ಸಿದ್ದರಾಮಯ್ಯನವರು ಸುಳ್ಳಾದರೆ ಕೇಂದ್ರದವರು ಹೇಳಬೇಕು ಸುಳ್ಳು ಅಂತ. ಆದರೆ ಜನರನ್ನು ದಾರಿ ತಪ್ಪಿಸುವಂಥದ್ದು ಆಗಬಾರ್ದು. ಇದು ಭಾಳ ಸ್ಪಷ್ಟವಾಗಿರುವಂಥದ್ದು. ಏನು ಮಾತನಾಡಿದ್ದಾರೆ ಸಿದ್ದರಾಮಯ್ಯ, ಬನ್ನಿ ಕೇಳಿಸ್ಕೊಳ್ಳಿ. ₹3 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ, ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ನಾವು ₹100 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ, ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ನಾವು ₹100 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ, ನಮಗೆ ಬರೋದು 12ರಿಂದ. ಸಿದ್ದರಾಮಯ್ಯನವರು ಅಲ್ಲಿಂದ ನೇರವಾಗಿ ಚಿತ್ರದುರ್ಗಕ್ಕೆ ಹೋದರು. ಚಿತ್ರದುರ್ಗದಲ್ಲಿ ಜನರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ, ಅಂದರೆ ಪತ್ರಕರ್ತರು ಮಾತನಾಡಿಸುವಂಥ ಸಂದರ್ಭದಲ್ಲಿ, ಈಶ್ವರಪ್ಪ, DK ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಅಂಥವ್ರನ್ನ ಗುಂಡಿಟ್ಟುಕೊಳ್ಬೇಕು ಅಂತ ಹೇಳಿದರು. ಏನು ಸರ್ ಗುಂಡಿಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ, ಏನು ಕತೆ ಅಂತಂದರೆ, ಈಶ್ವರಪ್ಪನವರ ವಿರುದ್ಧ ಕ್ರಮ ಕೈಗೊಳ್ತೇವೆ, ಕಡಿ ಬಡಿ ಕತ್ತರಿಸು ಭಾಷೆ ಬಿಟ್ಟು ಏನು ಬರಲ್ಲ ಅವರಿಗೆ. ಅವರು ನನಗೆ RSS ಟ್ರೈನಿಂಗ್ ಆಗಿದೆ ಅಂತಾರೆ. ಇದೇನ ಟ್ರೈನಿಂಗ್ RSSನಲ್ಲಿ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. DK ಸುರೇಶ್ ಅವರನ್ನು ಕೊಲ್ಲಬೇಕು ಅಂದರೆ ಹೇಗೆ? ಒಬ್ಬ ರಾಜಕೀಯ ನಾಯಕನಾಗಿ ಈ ಮಾತು ಸರಿಯೇ? ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೊದಲು ಬೆಳಗ್ಗೆ HK ಪಾಟೀಲ್, ಕಾನೂನು ಸಚಿವ HK ಪಾಟೀಲ್ ಒಂದು ಮಾತನ್ನು ಹೇಳಿದರು. 24 ಗಂಟೆಯೊಳಗಾಗಿ ತಮ್ಮ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಇದೀಗ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದಾಗ ನಾವು ಕ್ರಮ ಕೈಗೊಳ್ತೇವೆ ಅವರ ವಿರುದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬನ್ನಿ ಏನು ಹೇಳಿದರು ಕೇಳಿಸ್ಕೊಳ್ಳಿ. ಕಡಿ ಬಡಿ ಕರಿ ಬಿಟ್ಟು ಇನ್ನೇನು ಭಾಷೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಕ್ರಮ ತಗ್ಗಿ ಸರ್, ಬಡಿ ಕಲ್ಲು ಕನಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ BJP. ಈಗ ನನಗೆ RSS ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು? ಇದೇನ ಟ್ರೈನಿಂಗ್ ಆಗಿದೆ? ಕರಿ ಕಡಿ ಕರಿ ಬಡಿ ಇದೇನಾ?
ಡಿ.ಕೆ. ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ಅದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆ. ಹೇಳ್ರಿ, ನೀವೇ ಹೇಳಿ. ಇದೆಲ್ಲ ರಾಜಕೀಯ ಧುರೀಣರು ಅಂತ ಕರಿಬೇಕಾ? RSS ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿದ್ದಾರೆ? ನೋಡಿ, ಮೊದಲನೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ. ನಿಮ್ಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು? MLA ಆದ್ರಿ. ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ನಾನು ಅಸ್ತಿತ್ವದಲ್ಲಿ ಇದ್ದೀನಿ, ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು. ಏನಾಯಿತು? ಏನೂ ಆಗಿಲ್ಲ. ಅದು ಕಟ್ಟಾದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ. ಸೊ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಈಗ ವಯಸ್ಸಾಗಿದೆ, ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ. ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ. ಯಾಕೆ ಅವರಿಗೆ ಇವೆಲ್ಲ ರಾಜಕೀಯದ ವಿಷಯಗಳು? ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವರು ಗೆದ್ದು ಬಂದರೆ ಅವರಂತೂ ಶಾಶ್ವತವಾಗಿ ಉಳಿತಾರಲ್ಲ. ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ. ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಶ್ವರಪ್ಪ ಅವರು ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ. ನೀವು ಮೈಕ್ ತೆಗೆದುಬಿಡ್ರಿ, ಒಂದು 3 ತಿಂಗಳು ಅವ್ರ ಹತ್ರ ಹೋಗ್ಬಿಡ್ರಿ, ಯಾರು ಮೀಡಿಯಾದವರು, ನೋಡ್ರಿ ಏನಾಗ್ತದೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ತರಿಸ್ಲಿ, ಗೃಹ ಮಂತ್ರಿಗಳಿಗೆ ಕೇಂದ್ರದಲ್ಲಿ ತರಿಸಿದರೆ ಇಡೀ ದೇಶಕ್ಕಾಗುತ್ತೆ, ಬರೀ ನಮ್ಮ ರಾಜ್ಯಕ್ಕೆ ಯಾಕೆ ಆಗಬೇಕು? ಡಿ.ಕೆ. ಸುರೇಶ್ ಮತ್ತು ಅವ್ರನ್ನ ತರಿಸ್ಲಿ, ಅವ್ರು ತರಿಸ್ಲಿ. ಈ ರೀತಿ ಪದೇ ಪದೇ ಪ್ರಚೋದನಕಾರಿ ಹೇಳಿಕೆಗಳನ್ನು BJP ಹೇಳ್ತಾ ಇರ್ತಾರೆ. ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಈಗ ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಈಗ ಯಾರಾದರೂ ಕಂಪ್ಲೇಂಟ್ಸ್ ಕೊಟ್ಟರೆ ಈ ರೀತಿ ಆಗಿದೆ ಅಂದರೆ ಅದಕ್ಕೆ FIR ಮಾಡ್ತಾರೆ, ಆಮೇಲೆ ತನಿಖೆ ಮಾಡ್ತಾರೆ. ಯಾವ ಉದ್ದೇಶದಿಂದ ಅವ್ರು ಹೇಳಿದರು ಈಗೆಲ್ಲ ಇದಕ್ಕೆ ಯಾವ ಕಾನೂನು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನೆಲ್ಲ ಮಾಡ್ತಾರೆ. ಈ ಪ್ರಚೋದನಕಾರಿ ಮಾತುಗಳು ಇವು ನಮ್ಮನ್ನ ಏನು ನಮ್ಮಗಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗ್ಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಬಹಳ ಪ್ರಮಾದಗಳನ್ನ ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 40-50 ವರ್ಷ ಇರುವಂತವರು ಈ ರೀತಿಯ ಮಾತುಗಳು ಬಹಳ ದುಷ್ಪರಿಣಾಮವನ್ನ ಬೀರ್ತಾವು. ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ. ಯಾವ ಆವೇಗದಲ್ಲಿ ಅಂದ್ರೆ ಗೊತ್ತಿಲ್ಲ, 24 ತಾಸದಲ್ಲಿ ಅವರು